ಬನ್ನಿ ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಶಾಂತಮೂರ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಡಿವಾಳ ಭಾಗದಲ್ಲಿರುವಂಥ ಶಾಂತಮೂರ್ತಿ, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಸ್ಥಿತಿಗತಿಗಳನ್ನು. ವಿಪರೀತ ಟ್ರಾಫಿಕ್ ಜಾಮ್ ಆಗಿದೆ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸ್ಥಿತಿ. ಪ್ರದೀಪ್, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಪ್ರದೀಪ್, ನೀವು ಆ ಸ್ಥಳದಲ್ಲೇ ಇದ್ದೀರಿ. ಎಲ್ಲ ಕಡೆಗೂ ಟ್ರಾಫಿಕ್ ಜಾಮ್. ಮಳೆ ಕಡಿಮೆ ಆದರೂ ಕೂಡ ಆ ನೀರಿನ ಆರ್ಭಟ ಕಡಿಮೆ ಆಗ್ತಿಲ್ಲ, ಟ್ರಾಫಿಕ್ ಜಾಮ್ ಕಡಿಮೆ ಆಗ್ತಿಲ್ಲ ಅಂತ ಸ್ಥಿತಿ. ಹೇಗಿದೆ ಅಲ್ಲಿನ ಸ್ಥಿತಿಗತಿ? ರಂಗನಾಥ್, ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ಜನಜೀವನ ತತ್ತರವಾಗಿತ್ತು. ಅದನ್ನು ಸುಧಾರಿಸಿಕೊಳ್ಳೋ ಮುಂಚೆನೇ ಈಗ ಇವತ್ತು ಬೆಳ್ಳಂಬೆಳಿಗ್ಗೆ ಮಳೆ ಆರ್ಭಟ ಮತ್ತೆ ಶುರುವಾಗಿತ್ತು. ಸದ್ಯಕ್ಕೆ ಮಳೆ ನಿಂತಿದೆ, ಆದರೆ ಮಳೆಯ ಪರಿಣಾಮ ಮಾತ್ರ ಇನ್ನೂ ಸಹ ಹಾಗೆ ಇರುವಂಥದ್ದು. ಮಳೆಯ ಪರಿಣಾಮವಾಗಿ ಪ್ರಮುಖವಾಗಿ ಈಗ ನಾನು ಮಡಿವಾಳ ಅಂಡರ್ಪಾಸ್ ಬಳಿ ಇರುವಂಥದ್ದು. ಮಡಿವಾಳ ಅಂಡರ್ಪಾಸ್ ಬಳಿ ಮಳೆ ನಿಂತರೂ ಸಹ ಮಳೆ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಕಾಣಬಹುದು. ಈ ಒಂದು ಸರ್ವಿಸ್ ರೋಡ್ ಮೇಲೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಏನಿದೆ ಅಂದ್ರೆ ಅಂಡರ್ ಪಾಸ್ ಮೇಲ್ಗಡೆ ಇಲ್ಲಿ ಒಂದ್ ರೀತಿಯ ಜನರು ಓಡಾಡಲು ತುಂಬಾ ಕಷ್ಟ ಪಡ್ತಾ ಇದ್ರೆ. ಅಂದ್ರೆ ಮಳೆ ನಿಂತ ನಂತರ ಅವರು ಕೆಲಸಕ್ಕಾಗ್ಲಿ ಬೇರೆ ಅವರ ಇವಾಗ ಕಾರ್ಯಗಳಿಗಾಗಿ ಹೋಗೋಕೆ ಮುಂದಾಗ್ತಾ ಇದ್ದಾರೆ. ಸಾರ್ವಜನಿಕರು ಬಸ್ಗಳಲ್ಲಿ ಅಥವಾ ಬೈಕ್ ಸವಾರರು ಹೋಗ್ತಾ ಇದ್ದಾರೆ. ಆದ್ರೆ ಈ ಒಂದು ಸರ್ಕಲ್ ಮೇಲ್ಗಡೆಯಿಂದ ಇಲ್ಲಿ ಮಳೆ ನೀರು ನಿಂತು ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಇನ್ನು ಈ ಒಂದು ಕೆಳಗಡೆ ಅಂಡರ್ ಪಾಸ್ ಇರುವಂತದ್ದು. ಈ ಅಂಡರ್ ಪಾಸ್ ಮಡಿವಾಳ ಅಂಡರ್ ಪಾಸ್ ಇದು ಹೊಸೂರು ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ. ಇಲ್ಲಿಂದ ಸಿಲ್ಕ್ ಬೋರ್ಡ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೂಲಕ ಹೊಸೂರು ರಸ್ತೆಗೆ ಹೋಗುವವರ ಸುಮಾರು 5 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೇ ಒಂದು ಟ್ರಾಫಿಕ್ ಜಾಮ್ ಅನ್ನು ನಾವು ಕಾಣಬಹುದು. ಇದು ಮಡಿವಾಳ ಕಡೆಯಿಂದ ಮಡಿವಾಳ ಅಂಡರ್ ಪಾಸ್ ಏನಿದೆ ಇಲ್ಲಿಂದ ಸುಮಾರು 5 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಅಂದ್ರೆ ಮಳೆ ನಿಂತರೂ ಸಹ ಮಳೆಯ ನೀರು ಈ ಒಂದು ರಸ್ತೆಯಲ್ಲಿ ಅಂಡರ್ ಪಾಸ್ಗಳಲ್ಲಿ ನಿಂತಿದೆ. ಮತ್ತೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲೂ ಸಹ ಇನ್ನೂ ಸಹ ಮಳೆ ನೀರು ಕಡಿಮೆ ಆಗಿಲ್ಲ. ಹೀಗಾಗಿ ಇಲ್ಲಿಂದ 5 ಕಿಲೋಮೀಟರ್ ತನಕನೂ ಸಹ ದಯಾನಂದ್ ಸಾಗರ್ ಕಾಲೇಜ್ ತನಕನೂ ಸಹ ಮಳೆ ನೀರು ಎಫೆಕ್ಟ್ ಇಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಇನ್ನು ಸರ್ವಿಸ್ ರಸ್ತೆಯಲ್ಲೂ ಸಹ ಟ್ರಾಫಿಕ್ ಜಾಮ್ ದೃಶ್ಯನ ನಾವು ತೋರಿಸ್ತಾ ಇದ್ದೀನಿ. ಕೇವಲ ಅಂಡರ್ ಪಾಸ್ ಇಂದ ಮುಖ್ಯ ರಸ್ತೆ ಮಾತ್ರ ಅಲ್ಲ, ಸರ್ವಿಸ್ ರೋಡ್ ಅಲ್ಲಿ ಕೋರಮಂಗಲದಿಂದ ಬರುವಂತಹ ವಾಹನಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಸಾಮಾನ್ಯವಾಗಿ ಮಳೆ ನಿಂತ ನಂತರ ಜನರು ಹೊರಗಡೆ ಬರ್ತಾರೆ, ತಮ್ಮ ಕೆಲಸಕ್ಕೆ ಹೋಗಕ್ಕೆ ಮುಂದಾಗ್ತಾರೆ. ಇದರಿಂದಾಗೂ ಸಹ ಹೆಚ್ಚು ಟ್ರಾಫಿಕ್ ಆಗಿದೆ. ಜೊತೆಗೆ ಮಳೆ ನಿಂತರೂ ಸಹ ಮಳೆ ನೀರು ಅಲ್ಲಲ್ಲಿ ನಿಂತಿರೋದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರು ಸಹ ಸಾಕಷ್ಟು ಪ್ರಯತ್ನವನ್ನ ಇಲ್ಲಿ ಸಂಚಾರವನ್ನ ಸುಗಮವಾಗಿ ಸಾಗಕ್ಕೆ ಅನುವು ಮಾಡಿಕೊಡಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಬಂದಿದೆ ಮತ್ತು ಅಲ್ಲಲ್ಲಿ ಮಳೆ ನೀರಿಂದ ಅಡೆತಡೆಗಳಿಂದ ಈ ರೀತಿಯಾದ ಸಮಸ್ಯೆಗಳನ್ನ ನಾವು ಈ ಒಂದು ಹೊಸೂರು ರೋಡ್ ಮುಖ್ಯ ರಸ್ತೆಯಲ್ಲಿ ಕಾಣಬಹುದಾಗಿದೆ. ರಂಗನಾಥ, ಓಕೆ, ನೀವು ಸಂಪರ್ಕದಲ್ಲಿರಿ. ಇನ್ನು ಸಾಯಿ ಲೇಔಟ್ ಹತ್ರ ಇದ್ದಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಯಾಕಂದರೆ ಈ ಸಾಯಿ ಲೇಔಟ್ದ ಹಣೆ ಬರಹ ಇದು ಏನು ಇವಾಗಿಂದಲ್ಲ, ಇದು ಪ್ರತಿ ಬಾರಿ ವರ್ಷಕ್ಕೆ 2 ಬಾರಿ ಇದೇ ಹಣೆ ಬರಹ. ಈಗಲೂ ಕೂಡ ನೀವು ಅಲ್ಲೇ ಇದ್ದೀರಿ. ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಶಾಂತಮೂರ್ತಿ? ಎಸ್ ರಂಗನಾಥ್, ಮಳೆ ಬಂದಂಥ ಸಂದರ್ಭದಲ್ಲಿ ಕೆರೆಯಂತಾಗುವಂಥ ಸಾಯಿ ಲೇಔಟ್ನಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. ಸದ್ಯ ಒಂದು ಕಡೆ ಸಾಯಿ ಲೇಔಟ್ನಲ್ಲಿರುವಂಥ ನೀರು ಕಡಿಮೆ ಆಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಅದೇ ಲೇಔಟ್ನಿಂದ ಹೊರಗೆ ನೀರನ್ನು ಕಳಿಸ್ತಾ ಇದ್ದಾರೆ. ಆದರೆ ಅದರಿಂದಾಗಿ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಇದು ಸಾಯಿ ಲೇಔಟ್ನ ಮುಂಭಾಗದಲ್ಲಿರುವಂಥ ಮುಖ್ಯ ರಸ್ತೆ. ಇಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ, ಯಾಕಂದರೆ ಆ ರಸ್ತೆಗೂ ಕೂಡ ನೀರು ತುಂಬ್ತಾ ಇದೆ. ಜೊತೆಗೆ ಆ ಒಂದು ವಾಹನ ನಿಂತಿರುವಂಥ ಜಾಗದಲ್ಲಿ ಒಂದು ಬಸ್ ಕೂಡ ಕೆಟ್ಟು ನಿಂತಿರುವಂಥದ್ದು. ಇದರಿಂದ ನಿನ್ನೆಯಿಂದ ಕೂಡ ಟ್ರಾಫಿಕ್ ಜಾಮ್ನ ಸ್ಥಿತಿ ಉಂಟಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದು ಕಡೆ ಚರಂಡಿಯನ್ನು ಜಾಗವನ್ನು ಮಾಡಿ ನೀರು ಹರಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ನೀರಿನ ಮಟ್ಟ ಮಾತ್ರ ಇಳಿಕೆ ಆಗ್ತಾ ಇಲ್ಲ. ಈಗ ಆ JCB ಮೂಲಕ ಆ ಒಂದು ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ರು ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಸಾಯಿ ಲೇಔಟ್ನ ರಸ್ತೆಗಳಲ್ಲಿ ತುಂಬಿದಂಥ ನೀರೇನಿತ್ತು ಅದರ ಪ್ರಮಾಣ ಕೂಡ ಇಳಿಕೆ ಆಗಿಲ್ಲ. ಇದು ಜನರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಈಗಾಗಲೇ ನಿನ್ನೆ ಬೋಟ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಇಲ್ಲಿದ್ದಂಥ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಆದರೆ ಇನ್ನೂ ಕೂಡ ಇರುವಂಥ ಜನರು ಆ ಮನೆಗಳಲ್ಲೇ ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಆಗ್ತಾ ಇಲ್ಲ. ಒಂದು ಕಡೆ ಆ ಕರೆಂಟ್ ಸಂಪರ್ಕ ಏನಿತ್ತು ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಜೊತೆಗೆ ಆಹಾರ ಮತ್ತು ನೀರನ್ನು ಪಡ್ಕೋಬೇಕಂದ್ರೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮಗುವನ್ನು ಎತ್ಕೊಂಡು ನಿಂತಿರುವಂಥ ನೀರಿನಲ್ಲೇ ಓಡಾಡ್ತಾ ಇದ್ದಾರೆ. ಜೊತೆಗೆ ಆ ಜನರು ಏನೇ ಬೇಕಂದ್ರೂ ಕೂಡ ಇದೇ ನೀರಲ್ಲಿ ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಸಾಯಿ ಲೇಔಟ್ಗೆ ಸಾಕಷ್ಟು ಜನರು ಬಂದರು, ಆದರೆ ನಿನ್ನೆ ಬಂದು ಚಿತ್ರಾನ್ನವನ್ನು ಕೊಟ್ಟು ಹಂಗೆ ಹೋದರು.
ಮತ್ತೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಆಗಿಲ್ಲ. ನೀರಿನ ಪ್ರಮಾಣ ಕೂಡ ತಗ್ಗಿಲ್ಲ ಅಂತ ಸ್ಥಳೀಯರು ಕೂಡ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಏನೋ ಮಳೆ ಮತ್ತೆ ಬರ್ತಾ ಇರೋದ್ರಿಂದ ನೀರಿನ ಮಟ್ಟ ಹೆಚ್ಚಾಗುವ ಸಾಧ್ಯತೆ ಕೂಡ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಮಳೆ ಆದರೂ ಕೂಡ ರಾಜಕಾಲುವೆಯ ನೀರು ಉಕ್ಕಿ ಹರಿದು ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾಗುವ ಆತಂಕ ಕೂಡ ಜನರಲ್ಲಿ ಮನೆ ಮಾಡಿರುವಂಥದ್ದು. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ಮಾತಾಡ್ತೀನಿ. ನೋಡಿ, ಇದು ಸ್ಥಿತಿ. ನಿನ್ನೆ ಚಿತ್ರಾನ್ನ ತಂದು ಕೊಟ್ಟಿರುವಂಥವ್ರು ಇಲ್ಲಿ ತನಕ ಪತ್ತೆ ಇಲ್ಲ. ಬದುಕೇ ಚಿತ್ರಾನ್ನ ಆಗಿದೆ. ಅದಕ್ಕೆ ಅದರ ಸೂಚನೆಗೋಸ್ಕರನೇ ಚಿತ್ರಾನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ಪತ್ತೆ ಇಲ್ಲ ಚಿತ್ರಾನ್ನ ಕೊಟ್ಟು ಹೋಗಿರುವಂಥವ್ರು.